ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. 2017ರ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 27 ಆಹಾರ ಮತ್ತು ಎಣ್ಣೆಕಾಳು ಹಾಗೂ 13 ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಅಧಿಸೂಚಿಸಲಾಗಿದ್ದು, ತಾಲೂಕಿನ ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆಯುವ ರೈತರಿಗೆ ಕಡ್ಡಾಯವಾಗಿದ್ದು, ಬೆಳೆ ಸಾಲ ಪಡೆಯದಂತಹ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಬೆಳಗಾವಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಮಾತ್ರ ಈ ಯೋಜನೆಯ ಜೊತೆಗೆ ಯೂನಿಫೈಡ್ ಪ್ಯಾಕೇಜ್ ಇನ್ಶೂರೆನ್ಸ್ ಸ್ಕೀಮ್ UPIS ಅನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಬೆಳೆ ವಿಮೆಯ ಜೊತೆಗೆ ರೈತರಿಗೆ ಅನುಕೂಲವಾಗುವ ಇತರೆ ವಿಮಾ ಸೌಲಭ್ಯಗಳಾದ ಜೀವ ವಿಮೆ, ವೈಯಕ್ತಿಕ ಅಪಘಾತ ವಿಮೆ, ಕಟ್ಟಡ ಮತ್ತು ಇತರ ವಿಷಯ ವಿಮೆ ಅಂದರೆ ಬೆಂಕಿಗೆ ಸಂಬಂಧಿಸಿದ್ದು, ಕೃಷಿ ಪಂಪ್ಸೆಟ್ ವಿಮೆ 10 HP ಸಾಮರ್ಥ್ಯದವರೆಗೆ, ವಿದ್ಯಾರ್ಥಿ ಸುರಕ್ಷಾ ವಿಮೆ ಮತ್ತು ಟ್ರ್ಯಾಕ್ಟರ್ ವಿಮೆ ಇವುಗಳಲ್ಲಿ ಯಾವುದಾದರೂ ಕನಿಷ್ಠ 2 ಸೌಲಭ್ಯಗಳನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು. ಒಂದು ವೇಳೆ ಈಗಾಗಲೇ ಇವುಗಳಲ್ಲಿ ಯಾವುದಾದರೂ ವಿಮೆ ಮಾಡಿಸಿದ್ದರೆ ಸದರಿ ವಿಮೆಯ ಪಾಲಿಸಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು ಹಾಗೂ ಈ ರೈತರು ಪುನಃ UPIS ಅಡಿ ವಿಮೆ ಮಾಡುವ ಅಗತ್ಯತೆ ಇರುವುದಿಲ್ಲ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಪಾಲ್ಗೊಳ್ಳಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಹೋಬಳಿ ರೈತ ಸಂಪರ್ಕ ಕೇಂದ್ರ, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಬ್ಯಾಂಕುಗಳನ್ನು ಸಂಪರ್ಕಿಸಬಹುದು. ಹೊಳಲ್ಕೆರೆಯ ಶ್ರೀಮತಿ ಗಂಗಮ್ಮ ಅವರು ನಿವೃತ್ತ ಹಿರಿಯ ಸರ್ಕಾರಿ ಉದ್ಯೋಗಿ. ಅವರದು ಮೂಲ ಕೃಷಿಕ ಕುಟುಂಬ. ನಿವೃತ್ತಿಯ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅವರು ವೈಜ್ಞಾನಿಕ ರೀತಿಯಲ್ಲಿ ದಾಳಿಂಬೆ ಕೃಷಿಯನ್ನು ಕೈಗೊಂಡಿದ್ದಾರೆ. ಅಗತ್ಯ ಪೋಷಕಾಂಶಗಳನ್ನು ಸಕಾಲದಲ್ಲಿ ಬೆಳೆಗಳಿಗೆ ನೀಡಿ ಸಮರ್ಪಕ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ದಾಳಿಂಬೆಯಿಂದ ಅಧಿಕ ಇಳುವರಿಯನ್ನು ಪಡೆಯುವುದರ ಜೊತೆಗೆ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಗಂಗಮ್ಮ ಅವರು. ಫಸ್ಟು ಒಂದು ಗುಂಡಿ ತೆಗಿತೀವಿ. ಫಸ್ಟು ಗುಂಡಿ ತೆಗೆದಾಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಅದಕ್ಕೆ ಒಂದು ಸಸಿ ಇಡ್ತೀವಿ. ಸಸಿ ಇಡೋದಕ್ಕಿಂತ ಮುಂಚೆ ಒಂದು ಗಿಡದ ಎರಡೂ ಕಡೆ ಟ್ರೆಂಚ್ ಅಂದರೆ ನಿಮಗೆ ಗೊತ್ತಿರೋದು ಕಾಲುವೆ ರೀತಿಯಲ್ಲಿ ಒಂದು ಮೊಳದುದ್ದ ಒಂದು ತೆಗೆದುಬಿಟ್ಟು ಆ ಕಡೆಗೆ DAP, ಪೊಟ್ಯಾಶು, ಆಮೇಲೆ ಭೂಮಿ ಶಕ್ತಿ, ವ್ಯಾಟು, ಜಿಂಕು, ಬೇವಿನ ಹಿಂಡಿ, ಶೇಂಗಾ ಹಿಂಡಿ ಇವೆಲ್ಲ ಆಮೇಲೆ ಈ ಫೋರೇಟ್ ಅಂದರೆ ಈ ನೆಲದಲ್ಲಿರುವಂಥ ಗೆದ್ಲು ಹುಳುಗಳು ನಾಳೆ ಗಿಡದ ಒಂದು ಬೇರನ್ನು ಕಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಮೊದಲನೇದಾಗಿ ನಾವು ಬೇವಿನ ಹಿಂಡಿ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ DAP ಹಾಕಿ, ಅದ್ರ ಮೇಲೆ ಪೊಟ್ಯಾಶ್ ಹಾಕಿ, ಅದ್ರ ಮೇಲೆ ಭೂಮಿ ಶಕ್ತಿ ಹಾಕಿ, ಅದ್ರ ಮೇಲೆ ಜಿಂಕ್ ಹಾಕಿ, ಅದ್ರ ಮೇಲೆ ವ್ಯಾಟ್ ಹಾಕಿಬಿಟ್ಟು ಇವೆಲ್ಲ ಹಾಕಿಬಿಟ್ಟು ಅದನ್ನು ಮತ್ತೆ ನಾವು ಎರಡೂ ಕಡೆ ಅದನ್ನು ಬಂದೋಬಸ್ತ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಸಸಿ ಇಟ್ಟ ಇತ್ರೆಯಲ್ಲಿ ಹೊಡೆದಂಥ 8 ದಿವಸದ ಮೇಲೆ ನಾವು ಅದಕ್ಕೆ ನೀರನ್ನು ಉಣಿಸ್ಬೇಕು. ನೀರನ್ನ ಭಾಳ ಲಿಮಿಟಾಗಿ ಹೋಗ್ತಾ ಇರ್ಬೇಕು. ಯಾವತ್ತೂ ಒಂದು ಗಿಡ ಹೂ ಬರೋದಕ್ಕಿಂತ ಮುಂಚೆಯಾಗಿ ನಾವು ಲಿಮಿಟಾಗಿ ಚಿಕ್ಕ ಮಕ್ಳಿಗೆ ಯಾವ ರೀತಿ ಲಿಮಿಟಾಗಿ ಕೊಡ್ತಾ ಹೋಗ್ತೀವೋ ಗಿಡಕ್ಕೂ ಅಷ್ಟೇ ಲಿಮಿಟಾಗೆ ಕೊಡ್ತಾ ಹೋಗಬೇಕು. ಇನ್ನು ಅದು ಪೂರ ಹೂವಾಗಿ ಈಚಾಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಾಗ ಆ ಕಡೆಗೆ ಒಂದು 20 ಲೀಟ್ರು ಇಲ್ಲ ಈ ಕಡೆಗೆ 20 ಲೀಟ್ರು ಒಂದು ಗಿಡಕ್ಕೆ ಈ ಥರ ಕೊಟ್ಟಂಗೆ ಈಗ ಮಕ್ಕಳು ಬೆಳೀತಾ ಹೆಂಗೆ ಎಷ್ಟು ಊಟ ನೀರನ್ನು ಇಂಪ್ರೂವ್ ಹೊಂದ್ತಾ ಹೋಗ್ತಾರಂಗೆ ಗಿಡಕ್ಕೂ ಕೂಡ ನಾವು ಕೊಡ್ತಾ ಹೋಗಬೇಕು. ಈ ಡಾಕ್ಟ್ರು ಏನು ನಮ್ಮ ಪ್ರಿಪ್ರೇಷನ್ ಕೊಡ್ತಾರೆ CN, MDSO4, ಆಮೇಲೆ 1343, 1026 ಈಗ ಈ ರೀತಿ ಎಲ್ಲ ನಾವು ಗೊಬ್ಬರಗಳನ್ನ ಅವ್ರು ಹೇಳೋ ರೀತಿಯಲ್ಲೇ ನಾನು ಜ್ಯೂಸ್ ಮಾಡಿಬಿಟ್ಟು ನಾನು ಇಂಚೂರು ಒಳಗೆ ಹಾಕೋದಿಲ್ಲ. ಯಾಕಪ್ಪ ಇಂಚೂರು ಒಳಗೆ ಹಾಕೋದಿಲ್ಲ ಅಂದರೆ ನಾವು ಟ್ಯೂಬ್ ಮೂಲಕ ನಾವು ಜ್ಯೂಸ್ ಬಿಡ್ತೀವಿ. ಈ ಕೆಲವೊಂದು ಟ್ಯೂಬ್ಗಳು ಬ್ಲ್ಯಾಕ್ ಆಗಿರ್ತವೆ ಮಣ್ಣು, ಆವಾಗ ಸಮ ಪ್ರಮಾಣದಲ್ಲಿ ಗಿಡಗಳಿಗೆ ಎಲ್ಲವಕ್ಕೂ ಜ್ಯೂಸ್ ಹೋಗೋದಿಲ್ಲ ಅಂದ್ಬಿಟ್ಟು ನಾನು
ಮ್ಯಾನ್ಯಲ್ ಆಗಿ ಅಂದರೆ ಬೈ ಹ್ಯಾಂಡೇ ನಾನು ಪ್ರತಿಯೊಂದಕ್ಕೂ ಕೂಡ ಸಮಪ್ರಮಾಣದಲ್ಲಿ ಅವಕ್ಕೆ ಜ್ಯೂಸ್ ಹಾಕೋದ್ರಿಂದ ನನ್ನ ಗಿಡಗಳು ಇವತ್ತು ಎಲ್ಲವೂ ಕೂಡ ಒಂದೇ ಸಮ ಮಟ್ಟದಲ್ಲಿ ಏರುಪೇರು ಇಲ್ಲದಂಗೆ ಒಂದೇ ಮಟ್ಟದಲ್ಲಿ ಗಿಡಗಳನ್ನ ನಾನು ಇವತ್ತಿನ ದಿವಸ ಬೆಳವಣಿಗೆ ಮಾಡಿದ್ದೀನಿ. ಮಾರಾಟಗಾರರು ಫ್ಲ್ಯಾಟಿಗೆ ಬಂದು ನೋಡ್ತಾರೆ. ನನಗೆ ಆಗಿನ ಮಾರ್ಕೆಟ್ಗೆ ನನಗೆ ಮೌಲ್ಯಾಧಾರಿತವಾಗಿ ನನಗೆ ವ್ಯವಹಾರ ಬೆಲೆ ನಿಗದಿ ಆ ರೀತಿಯಲ್ಲಿ ಬಂತು ಅಂದರೆ ನಾನು ಇಲ್ಲೇ ಕೊಡ್ತೀನಿ. ಇಲ್ಲ ಅಂತಂದರೆ ನಾನು ಮಾರ್ಕೆಟ್ ಬೆಂಗಳೂರು, ಚೆನ್ನೈ, ಕೊಯಮತ್ತೂರು ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಯಾವುದಪ್ಪ ಅಂದರೆ ಬಗುವ. ಈ ಹಣ್ಣು ಏನಪ್ಪ ಅಂತಂದರೆ ಭಾಳ ಬಣ್ಣವನ್ನು ಹೊಂದಿರುತ್ತದೆ. ಆಮೇಲೆ ಒಳಗೆ ತೆಳುವಾದ ಒಂದು ತಿರುಳನ್ನು ಹೊಂದಿರುತ್ತೆ. ಹಣ್ಣು ಒಳಗಡೆ ಕಾಳು ಕೆಂಪುಗಿರುತ್ತೆ. ಇನ್ನು ಮುಖ್ಯವಾಗಿ ಏನಪ್ಪ ಅಂದರೆ ಇದು ಇಳುವರಿ ಲೇಟಾಗಿ ಬರುತ್ತೆ. ಲೇಟಾಗಿ ಬಂದರೂ ಕೂಡ ಅದಕ್ಕೆ ಆಯುಷ್ ಜಾಸ್ತಿ ಇರುತ್ತೆ. ಒಂದು ಟ್ರಾನ್ಸ್ಫರ್ ಮಾಡಿದಾಗ ಆ ಹಣ್ಣುಗೆ ಅದಕ್ಕೆ ಆಯುಷ್ ಇರೋದರಿಂದ ಅದು ಹಣ್ಣು ಎಷ್ಟೇ ಕಾಲಾವಧಿ ಇದ್ದರೂ ಕೂಡ ಹಣ್ಣನ್ನು ತಡ್ಕೊಳ್ಳೋಷ್ಟು ಶಕ್ತಿ, ಎನರ್ಜಿ ಅದಕ್ಕೆ ಇರುತ್ತೆ. ಅದರಿಂದ ನಾನು ಆ ಹಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಾರ್ಕೆಟ್ನಲ್ಲಿ ಕೂಡ ಬೇಡಿಕೆ ಇದೆ ಇದಕ್ಕೆ. ಅದೇ ರೀತಿ ಆಮೇಲೆ ಹೆಚ್ಚಿನ ಇಳುವರಿ ಬರುತ್ತೆ, ಒಳ್ಳೆಯ ಬೆಲೆ ಸಿಗುತ್ತೆ. ಇವೆಲ್ಲ ಒಂದು ಅಂಶಗಳ ಮೇಲೆ ನಾನು ಈ ಬಗುವ ಇದನ್ನು ನಾನು ಹಣ್ಣನ್ನು ವೆರೈಟೀಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. 2012ರಿಂದ 30ರಿಂದ 15 ತಿಂಗಳಲ್ಲಿ ನಾನು ಮೊದಲನೇ ಕಟ್ಟಿಂಗ್ ಮಾಡಿದೆ ಹಣ್ಣನ್ನು. ಸುಮಾರು ಮೊದಲನೇ ಬೆಳೆಯಲ್ಲಿ ನನಗೆ 2 ಬಾಕ್ಸ್ನಿಂದ 3 ಬಾಕ್ಸಿಂದ ನನಗೆ ಹಣ್ಣು ಬಂತು. ಆದರೆ ನಾನು ಮೊದಲನೇ ಬೆಳೆಯಲ್ಲಿ ಅಷ್ಟೊಂದು ಹಣ್ಣನ್ನು ಬಿಡಬಾರ್ದು ಅಂತೇಳಿ 1 ಬಾಕ್ಸಿನಷ್ಟು ಹಣ್ಣನ್ನು ನಾನು ಗಿಡದಿಂದ ತೆಗೆದು ಹಾಕಿಬಿಟ್ಟೆ, ಚಿಕ್ಕ ಚಿಕ್ಕ ಹಣ್ಣನ್ನು. ಅದು ತುಂಬ ಲಾಭದಾಯಕವಾಗಿ ಬಂತು. ಆ ವರ್ಷ ನಾನು ಮೊದಲನೇ ಬೆಳೆಯಲ್ಲಿ 6 ಲಕ್ಷ ಖರ್ಚು ಮಾಡಿದ್ದೆ. 15 ಲಕ್ಷ ನಾನು ಅದರ ಮೌಲ್ಯವನ್ನು ನಾನು ಪಡೆದೆ. ಇನ್ನು 2ನೇ ಬೆಳೆಯಲ್ಲಿ ನಾನು 8 ಲಕ್ಷ ಖರ್ಚು ಮಾಡಿದೆ. ವರ್ಷ ಏನಾಗುತ್ತಪ್ಪ ಅಂದರೆ ಅದರ ಖರ್ಚು ಎಷ್ಟು ಜಾಸ್ತಿ ಆಗುತ್ತೋ ಲಾಭವೂ ಅಷ್ಟೇ ಬರುತ್ತೆ. ಅದರಿಂದ 8 ಲಕ್ಷ ಖರ್ಚು ಮಾಡಿಬಿಟ್ಟು ನಾನು 18-19 ಲಕ್ಷ ನಾನು ಅದನ್ನು ಬೆಳೆಯನ್ನು ಬೆಳೆದೆ. 3ನೇ ಬೆಳೆಯಲ್ಲೂ ಕೂಡ ನಾನು 10 ಲಕ್ಷ ಖರ್ಚು ಮಾಡಿಬಿಟ್ಟು ನಾನು 24 ಲಕ್ಷ ಹಣವನ್ನು ನಾನು ಪಡೆದೆ. ಪ್ರತಿ ಗಿಡನೂ ನಾನು ನನ್ನ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನಾನು ನೋಡ್ತೀನೋ ಪ್ರತಿಯೊಂದು ಗಿಡನೂ ನಾನು ಅಷ್ಟೇ ಪ್ರೀತಿಯಿಂದ ನಾನು ನೋಡಿ ಸಂತೋಷ ಪಡ್ತಾ ಇದ್ದೆ. ಇನ್ನು 4ನೇ ಬೆಳೆ, ಈಗ 4ನೇ ಬೆಳೆಯಲ್ಲಿ ನೀವು ಕಂಡಂಗೆ ಇತ್ತೀಚೆಗೆ ಒಂದು ಹೇಳಬೇಕು ಅಂದರೆ ಇತ್ತೀಚೆಗೆ ನೀರಿನ ಅಭಾವದಿಂದ ಎಲ್ಲರೂ ಕೂಡ ನೀರಿನ ಒಂದು ಇಳುವರಿ ಕಮ್ಮಿ ಆಗಿದ್ದರಿಂದ ಕಾಯಿ ಗಾತ್ರದಲ್ಲಿ ಭಾಳ ಚಿಕ್ಕವು ಭಾಳ ರೋಗಗಳು ಬಂದು ಅಂತ ಭಾಳ ಅಸಹಾಯಕವಾಗಿ ಮಾತಾಡಿದ್ರು. ಆದರೆ ನನ್ನ ಹಣ್ಣು ಈ ವರ್ಷವೂ ಕೂಡ 1.5 kg ತನಕ ಕೂಡ ಹಣ್ಣನ್ನು ನಾನು ಗಿಡದಲ್ಲಿ ಕಂಡು ತುಂಬ ಸಂತೋಷಪಟ್ಟೆ. ಈ ಒಂದು ವೃತ್ತಿಯಲ್ಲಿ ನನಗಂತೂ ತುಂಬ ಸಂಪೂರ್ಣವಾದ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೊಟ್ಟಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.